ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ತುಂಗಭದ್ರಾ ನದಿ. ದಾವಣಗೆರೆ ಜಿಲ್ಲೆಯ ಹರಿಹರದ ತುಂಗಾನಗರ ಜಲಾವೃತ ಆಗಿದೆ. ತುಂಗಾ ನದಿ ನೀರು ನುಗ್ಗಿ 22ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿವೆ. ಕಾಳಜಿ ಕೇಂದ್ರ ತೆರೆದ್ರೂ ಕೂಡ ಗಂಗಾನಗರದ ನಿವಾಸಿಗಳು ಕಾಳಜಿ ಕೇಂದ್ರಕ್ಕೆ ಹೋಗ್ತಾ ಇಲ್ಲ. ನೀರಲ್ಲೇ ಸಾಯ್ತೀವಿ ವಿನಃ ಕಾಳಜಿ ಕೇಂದ್ರಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಶ್ವತ ಪರಿಹಾರವನ್ನ ನೀಡಬೇಕು ಅಂತ ಗಂಗಾನಗರ ನಿವಾಸಿಗಳು ಈಗ ಪಟ್ಟು ಹಿಡಿದಿದ್ದಾರೆ. ನಮಗೆ ಶಾಶ್ವತ ಪರಿಹಾರ ಬೇಕು, ಪದೇ ಪದೇ ಈ ರೀತಿಯಾಗಿ ಆಗ್ತಾ ಇದೆ, ಹೀಗಾಗಿ ನಾವು ಕಾಳಜಿ ಕೇಂದ್ರಕ್ಕೆ ಹೋಗೋದಿಲ್ಲ ಅಂತ ಗಂಗಾನಗರದ ನಿವಾಸಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ 22ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದೆ. ಹರಿಹರದ ಗಂಗಾನಗರದ ಸುಮಾರು 22 ಮನೆಗಳು ಜಲಾವೃತ ಆಗಿರೋದು. ಈ ಸಂದರ್ಭದಲ್ಲಿ ಅವರು ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ನೀರಲ್ಲೇ ಸಾಯ್ತೀವಿ ವಿನಃ ಕಾಳಜಿ ಕೇಂದ್ರಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಬನ್ನಿ ಈ ಬಗ್ಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜಪ್ಪ ವಾಕ್ತೃ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮಲೆನಾಡು ಭಾಗದಲ್ಲಿ ಸುರಿತಕ್ಕಂಥ ಸತತ ಮಳೆಯಿಂದಾಗಿ ತುಂಗಾ ಮತ್ತು ಭದ್ರಾ ಎರಡು ಅಣೆಕಟ್ಟುಗಳು ಭರ್ತಿಯಾಗಿ ತುಂಗಭದ್ರಾ ನದಿಗೆ 1,20,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿಯ ನದಿ ಪಾತ್ರದ ಹಲವು ನದಿ ವಸತಿ ಪ್ರದೇಶಗಳು ಮುಳುಗಡೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವುದು ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ನಾವೀಗ ಹರಿಹರದ ಗಂಗಾನಗರದಲ್ಲಿರ್ತಕ್ಕಂಥ ಒಂದು ಗಂಗಾನಗರದಲ್ಲಿ ಇದ್ದೀವಿ. ಏನಂತ ಹೇಳಿದರೆ ಈ ಒಂದು ಪ್ರದೇಶ ಪ್ರತಿ ವರ್ಷವೂ ಕೂಡ ನದಿ ಪ್ರವಾಹದ ಹಿನ್ನೆಲೆಯಲ್ಲಿ ಮುಳುಗಡೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸಿದಂತೆ ಈಗಾಗಲೇ 22ಕ್ಕೂ ಅಧಿಕ ಮನೆಗಳು ಈಗಾಗಲೇ ನೀರಿನಲ್ಲಿ ಜಲಾವೃತ ಆಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಪ್ರತಿ ವರ್ಷವೂ ಕೂಡ ಕಾಳಜಿ ಕೇಂದ್ರಗಳನ್ನು ತೆರೆಯುವ ಮೂಲಕವಾಗಿ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡ್ತಾ ಇದ್ರು. ಆದರೆ ಈ ಬಾರಿ ಇಲ್ಲಿನ ಒಂದು ನಿವಾಸಿಗಳು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಕಾಳಜಿ ಕೇಂದ್ರಕ್ಕೆ ಹೋಗುವುದಿಲ್ಲ, ಪ್ರತಿ ಬಾರಿ ಇದೇ ನಮಗೆ ಭರವಸೆಗಳನ್ನು ನೀಡ್ತೀರಿ, ಆದರೆ ನಮಗೆ ಪರ್ಮನೆಂಟ್ ಆದಂಥ ಒಂದು ನಿವೇಶನ ವ್ಯವಸ್ಥೆಯನ್ನು ಕೊಟ್ಟರೆ ನಾವೇ ಈ ಒಂದು ಮನೆಯನ್ನು ಕಟ್ಟಿಕೊಳ್ತೀವಿ, ಆದರೆ ನೀವು ಯಾವುದೇ ನಿವೇಶನ ನೀಡ್ತಿಲ್ಲ, ಬರೀ ಪ್ರವಾಹ ಸಂದರ್ಭದಲ್ಲಿ ಬರ್ತೀರಿ, ಈ ಒಂದು ಭರವಸೆಗಳನ್ನು ನೀಡ್ತೀರಿ, ಹಾಗಾಗಿ ನಾವು ಈ ಬಾರಿ ಯಾವುದೇ ಕಾರಣಕ್ಕೂ ಕಾಳಜಿ ಕೇಂದ್ರಕ್ಕೆ ನಾವು ಹೋಗುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿನ ಜನರು ಮಾತಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ 22 ಮನೆಗಳು ಮುಳುಗಡೆ ಆಗಿದ್ದಾವೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸಿದಂತೆ ಎಲ್ಲ ನೀರುಗಳು ನುಗ್ಗಿದ್ದಾವೆ. ಯಾವುದೇ ವಸ್ತುಗಳನ್ನು ಕೂಡ ಅವರು ತೆರವು ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಂದಾಗಿಲ್ಲ. ಕಾರಣ ಅಂತ ಹೇಳಿದರೆ ನಾವು ಇಲ್ಲೇ ಇರ್ತೀವಿ ಹೊರತು ನಾವು ಯಾವುದೇ ಕಾರಣಕ್ಕೂ ಕಾಳಜಿ ಕೇಂದ್ರಕ್ಕೆ ಹೋಗುವುದಿಲ್ಲ ಅಂತಕ್ಕಂಥದ್ದು ಇವರ ನಿರ್ಧಾರ ಆಗಿದೆ. ನೀವು ದೃಶ್ಯವಾಗಿ ಗಮನಿಸಬಹುದು ಯಾವ ರೀತಿಯಲ್ಲಿ ಮನೆ ಒಳಗಡೆ ನೀರುಗಳು ನುಗ್ಗಿದ್ದಾವೆ, ಇಲ್ಲೇ ವಸ್ತುಗಳು ಇದ್ದಾವೆ ಅಂತ ದಿನನಿತ್ಯ ಬಳಕೆ ವಸ್ತುಗಳು ಸಹಿತ ಇದೇ ಮನೆಯಲ್ಲಿ ಇದ್ದಾವೆ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ಈ ಒಂದು ನಿವಾಸಿಗಳಿದ್ದಾರೆ, ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಈ ಒಂದು ಕಾಳಜಿ ಕೇಂದ್ರಕ್ಕೆ ಯಾಕೆ ನೀವು ಹೋಗೋಕ್ಕಾಗಿಲ್ಲ? ಈಗ ವರ್ಷ ಹೋಗ್ಬೇಕು ಮತ್ತು ಬರಬೇಕು, 20 ದಿವಸ ಇಟ್ಕೊತಾರೆ ಮತ್ತು ಕಳಿಸ್ತಾರೆ. ಅಲ್ಲಿ ಸಾಯಕ್ಕಿಂತ ಇಲ್ಲಿ ಸಾಯೋದು ವಾಸಿ ಅಲ್ವಾ? ಅಧಿಕಾರಿಗಳು ಓಟ್ ಹಾಕೋ ಟೈಮಿಗೆ ನಾವು ಬೇಕಾಗುತ್ತೆ ರೀ, ಈ ಟೈಮಿಗೆ ಅವ್ರು ಬೇಕಾಗಿಲ್ಲ. ನಾವು ಯಾಕಂದರೆ ನೀರು ಬಂದ್ರಾಗ ಯಾರು ತಿರುಗಿ ನೋಡಲ್ಲ, ಬರ್ತಾರೆ, ಕರಿತಾ ಇದ್ದಾರೆ ಗಂಜಿ ಕೇಂದ್ರಕ್ಕೆ ಬರ್ರಿ ಅಂತ. ನಾವು ಯಾಕೆ ಹೋಗ್ತಾ ಇಲ್ಲ ಅಂದರೆ 20 ವರ್ಷದಿಂದ ಇದೇ ಆಗ್ಬಿಟ್ಟೈತಿ. 21 ದಿನ ಬರೀ ಗಂಜಿ ಕೇಂದ್ರ ಹೋಗ್ಬೇಕು ಮತ್ತು ಬರ್ಬೇಕು ಮತ್ತು ಹೋಗ್ಬೇಕು, ನಮಗೂ ಸಾಕಾಗ್ಬಿಟ್ಟೈತಿ. ಜೀವನನೇ ಬೇಸರ ಆಗ್ಬಿಟ್ಟೈತೆ. ಅದಕ್ಕೆ ನಾವು ಇಲ್ಲೇ ಸತ್ತರೆ ಸಾಯ್ತೀವಿ, ನಾವು ಅಲ್ಲಿಗೆ ಹೋಗಂಗಿಲ್ಲ ಅಂತ ನಮ್ಮ ಭಾವನೆ. ಮಕ್ಕಳು ಜ್ವರ, ನೆಗಡಿ, ಕೆಮ್ಮು, ಶಾಲೆಗೆ ಹೋಗಿಲ್ಲ. ಇದಿಷ್ಟು ಗಂಗಾನಗರದಲ್ಲಿರ್ತಕ್ಕಂಥ ನಿವಾಸಿಗಳ ಮಾತಾಗಿರ್ತಕ್ಕಂಥದ್ದು. ನಾವೇನಂದರೆ ಪ್ರತಿ ಬಾರಿನೂ ಕೂಡ ಈ ಒಂದು ಕಾಳಜಿ ಕೇಂದ್ರಕ್ಕೆ ಹೋಗಿ ವಾಪಸ್ ಬರೋದೇ ಆಗಿದೆ ಹೊರತು ನಮಗೆ ಯಾವುದೇ ರೀತಿಯ ಒಂದು ಶಾಶ್ವತ ಒಂದು ಸೂರಿನ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ ಜಿಲ್ಲಾಡಳಿತ. ಹಾಗಾಗಿ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಕಾಳಜಿ ಕೇಂದ್ರ ಅಥವಾ ಗಂಜಿ ಕೇಂದ್ರಕ್ಕೆ ನಾವು ತೆರಳುವುದಿಲ್ಲ ಅಂತಕ್ಕಂಥದ್ದು ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಮಂಜಪ್ಪ, HB, ವಿಸ್ತಾರ ನ್ಯೂಸ್, ದಾವಣಗೆರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.